ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು. ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹೊಸ ಟೆನ್ಷನ್ ಕೊಟ್ಟ ಸರ್ಕಾರ. ಅರ್ಜಿ ಸಲ್ಲಿಕೆ ಮಾಡುವಾಗ ಈ ದಾಖಲೆಗಳು ಕಡ್ಡಾಯ. ಮನೆ ಮನೆ ಸಮೀಕ್ಷೆ ಕಾರ್ಯವೂ ಕೂಡ ಆರಂಭ. ಮನೆ ಬಾಗಿಲಲ್ಲೇ ಬರ್ತಾರೆ ಅಧಿಕಾರಿಗಳು. ಏನೆಲ್ಲ ದಾಖಲೆಗಳು ಕೊಡಬೇಕು ಎಂಬ ಮಾಹಿತಿ ನೋಡೋಣ. ಗೃಹ ಜ್ಯೋತಿ ಬಗ್ಗೆ ಶಾಕಿಂಗ್ ಮಾಹಿತಿ. ಗೃಹ ಜ್ಯೋತಿ ಮರುಪರಿಶೀಲನೆ ವಿಳಂಬ. ಬೆಸ್ಕಾಂ ಅಪ್ಲಿಕೇಶನ್ ನಲ್ಲಿ ದೋಷ. ಕಚೇರಿ ಮುಂದೆ ಸಾರ್ವಜನಿಕರ ಕ್ಯೂ. ನಿಮಗೂ ಕೂಡ ಉಚಿತ ವಿದ್ಯುತ್ ಲಾಭ ಸಿಗುತ್ತಿಲ್ವಾ? ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಉಚಿತ ಬಸ್ ಪ್ರಯಾಣ ಜೊತೆಗೆ ವರ್ಷಕ್ಕೆ 3 ಉಚಿತ ಸಿಲಿಂಡರ್ ಘೋಷಣೆ ಮಾಡಿದಂತ ಮುಖ್ಯಮಂತ್ರಿಗಳು. ಅಷ್ಟು ಮಾತ್ರವಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವಂತಹ ಮಗುವಿಗೆ 22 ಕ್ಯಾರೆಟ್ 1 ಗ್ರಾಂ ಬಂಗಾರ ಉಚಿತ. ಎಲ್ಲ ಮಾಹಿತಿ ನೋಡೋಣ. ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಕೊಟ್ಟ ಕರ್ನಾಟಕ ಸರ್ಕಾರ. ನಿಮ್ಮ ಪಿಂಚಣಿ ಸ್ಥಗಿತಗೊಂಡಿದ್ರೆ ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾವಾಗಲಿದೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಿಲ್ವಾ? ಹಾಗಾದ್ರೆ ಈ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರದಿಂದ ಹೊಸ ಟೆನ್ಷನ್ ಶುರು ಆಗಿದೆ. ಅದೇನೆಂದ್ರೆ ಹೊಸ ಅರ್ಜಿ ಸಲ್ಲಿಕೆ ಮಾಡಲೇಬೇಕು. ಸಲ್ಲಿಕೆ ಮಾಡುವಾಗ ಈ ದಾಖಲೆಗಳನ್ನು ನೀವು ಕಡ್ಡಾಯವಾಗಿ ಕೊಡಲೇಬೇಕು. ಹೌದು, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆ ಪ್ರಕ್ರಿಯೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಖಚಿತಪಡಿಸಿಕೊಳ್ಳಲು ಮತ್ತು ಅರ್ಹರಿಗೆ ಮಾತ್ರ ಹಣ ಜಮಾ ಮಾಡುವ ನಿಟ್ಟಿನಲ್ಲಿ ಮರುಪರಿಶೀಲನೆ ಮಾಡಲಾಗುತ್ತಿದೆ. ಮನೆ ಮನೆ ಸಮೀಕ್ಷೆ ನಡೆಸುವ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಯಾವ ರೀತಿ ಗೃಹ ಜ್ಯೋತಿ ಯೋಜನೆ ಮನೆ ಮನೆ ಬಾಗಿಲಲ್ಲಿ ಪರಿಶೀಲನೆ ಮಾಡಲಾಗುತ್ತಿದೆಯೋ ಅದೇ ರೀತಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಮನೆ ಮನೆ ಸಮೀಕ್ಷೆ ಮಾಡುವ ಮೂಲಕವೇ ನಡೆಸುತ್ತೇವೆ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಒಂದು ಫಲಾನುಭವಿಗಳು ಹತ್ತಿರದ ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿಯೂ ಕೂಡ ಮರುಪರಿಶೀಲನೆಗೆ ಒಳಗಾಗಬಹುದು. ಅಥವಾ ಆಗೋದಿಲ್ಲವೆಂದರೆ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದಾಗ ಕೆಲ ಮಾಹಿತಿ ಕೊಡುವ ಮೂಲಕ ನೀವು ಮರುಪರಿಶೀಲನೆ ಪೂರ್ತಿ ಮಾಡಿಕೊಳ್ಳಬಹುದು. ಹೌದು, ಒಟ್ಟಿನಲ್ಲಿ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಬಯೋಮೆಟ್ರಿಕ್ ಮತ್ತು ಮುಖ ಚೆಹರೆ ದೃಢೀಕರಣಕ್ಕೆ ಒಳಗಾಗಬೇಕು. ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮರುಪರಿಶೀಲನೆ ಪ್ರಕ್ರಿಯೆಗಾಗಿ ಒಂದು ಮೊಬೈಲ್ ಅಪ್ಲಿಕೇಶನ್ ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ವೆಬ್ ಪೋರ್ಟಲ್ ಕೂಡ ಅಭಿವೃದ್ಧಿಪಡಿಸಲಾಗುತ್ತಿದೆ. ಸದ್ಯ ಈ ಒಂದು ಅಪ್ಲಿಕೇಶನ್ಗಳು ಅಂತಿಮ ಹಂತದಲ್ಲಿದ್ದು ಶೀಘ್ರವೇ ಅಧಿಕೃತವಾಗಿ ಚಾಲನೆ ಕೊಡುತ್ತೇವೆ ಎಂದು ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣವು ಮೃತಪಟ್ಟ ಮಹಿಳೆಯರ ಹೆಸರಲ್ಲೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಜೊತೆಗೆ ಅರ್ಹತೆ ಇಲ್ಲದವರ ಖಾತೆಗೂ ಕೂಡ ಹಣ ಸೇರುತ್ತಿರುವ ಪ್ರಕರಣಗಳು ವರದಿಯಾಗಿದೆ. ಹಾಗಾಗಿನೇ ಸರ್ಕಾರ ಮರುಪರಿಶೀಲನೆಗೆ ಮುಂದಾಗಿದೆ. ಸ್ನೇಹಿತರೆ, ಈ ಒಂದು ಹಣ ದುರ್ಬಳಕೆ ಆಗದಂತೆ ತಡೆಯಲು ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಲು ಸರ್ಕಾರ ಚಿಂತನೆ ನಡೆಸಿದೆ. ಅಂದಹಾಗೆ ಸ್ನೇಹಿತರೆ, ಹೊಸ ಅರ್ಜಿ ಸಲ್ಲಿಕೆ ಮಾಡುವಾಗ ಕೆಲ ದಾಖಲೆಗಳನ್ನು ಫಲಾನುಭವಿಗಳು ಕಡ್ಡಾಯವಾಗಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಮತ್ತು ಸ್ನೇಹಿತರೆ, ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗ ಕೆಲ ಮಾಹಿತಿಗಳನ್ನು ಕೂಡ ನಿಮಗೆ ಕೇಳಲಿದ್ದಾರೆ. ಮೊದಲಿಗೆ ಮನೆಯ ಯಜಮಾನಿ ಯಾರು ಮತ್ತು ಅವರ ಆಧಾರ್ ಕಾರ್ಡ್ ಸಂಖ್ಯೆ ಏನು, ಈ ಒಂದು ಪ್ರಶ್ನೆ ಕೇಳ್ತಾರೆ. ಎರಡನೇದು ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ಮಾಹಿತಿ ಕೇಳ್ತಾರೆ. ಹೌದು ಸ್ನೇಹಿತರೆ, ನೀವು ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಬೇಕಂದ್ರೆ ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ಕೊಡಬೇಕು. ಪತಿ ಅಥವಾ ಮಕ್ಕಳ ಬ್ಯಾಂಕ್ ಖಾತೆ ಕೊಟ್ಟರೆ ನಡೆಯೋದಿಲ್ಲ. ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಏನಿದೆ ಕರ್ನಾಟಕದ ಒಳಗೆ ಇರಬೇಕು. ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಹೀಗೆ ಕರ್ನಾಟಕದ ಹೊರ ರಾಜ್ಯಗಳಲ್ಲಿ ಬ್ಯಾಂಕ್ ಖಾತೆ ಹೊಂದಿದ್ರೆ ಆ ಒಂದು ಬ್ಯಾಂಕ್ ಖಾತೆ ದಾಖಲೆ ನೀವು ಕೊಡೋಕೆ ಹೋಗಬೇಡಿ. ಮತ್ತು ಮೂರನೇ ಪ್ರಶ್ನೆ, ನಿಮ್ಮ ಕುಟುಂಬದಲ್ಲಿ ಈ ಒಂದು ಹಿಂದೆ ಎಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇತ್ತು, ಈ ಒಂದು ಪ್ರಶ್ನೆ ಕೂಡ ಕೇಳ್ತಾರಂತೆ. ಆದಾಯ ಮತ್ತು ಜಾತಿ ವಿವರಗಳನ್ನು ಕೇಳಲಾಗುತ್ತೆ. ಮನೆ ಯಜಮಾನಿಯ ಪತಿ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ನೀವೇನಾದರೂ IT GST ಪಾವತಿದಾರರೇ ಅದು ಕೂಡ ಕೇಳಲಾಗುತ್ತೆ. ಮತ್ತು ಕೊನೆಯದಾಗಿ APL ಅಥವಾ BPL ಪಡಿತರ ಚೀಟಿ ಯಾವುದಾದ್ರೂ ಒಂದು ಕಾರ್ಡ್ನ ಮಾಹಿತಿ ನಿಮಗೆ ಕೇಳಲಾಗುತ್ತೆ. ಒಟ್ಟಿನಲ್ಲಿ ಸ್ನೇಹಿತರೆ, ಶೀಘ್ರವೇ ಸರ್ಕಾರ ಹೊಸ ಅರ್ಜಿ ಸಲ್ಲಿಕೆ ಮಾಡುವಂತಹ ದಿನಾಂಕ, ಯಾವೆಲ್ಲ ದಾಖಲೆಗಳು ಸಲ್ಲಿಕೆ ಮಾಡಬೇಕೆನ್ನುವ ಮಾರ್ಗಸೂಚಿ ಬಿಡುಗಡೆ ಮಾಡಲಿದೆ. ಮಾಹಿತಿ ಬಂದ ಕೂಡಲೇ ವಿಡಿಯೋ ಮಾಡಿಕೊಂಡು ನಿಮಗೆ ತಲುಪಿಸುತ್ತೇವೆ. ಬನ್ನೀಗ ಎರಡನೇ ಮಾಹಿತಿಗೆ ಹೋಗೋಣ. ರಾಜ್ಯ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಆಗಿರುವ ಗೃಹ ಜ್ಯೋತಿ ಯೋಜನೆಯ ಮರುಪರಿಶೀಲನೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಜುಲೈ 1ರಿಂದಲೇ ಮನೆ ಮನೆಗೆ ಭೇಟಿ ಕೊಟ್ಟು ಅಧಿಕಾರಿಗಳು ಮರುಪರಿಶೀಲನೆ ಮಾಡುತ್ತಿದ್ದಾರೆ. ಆದರೆ ಈ ಒಂದು ಕಾರ್ಯ ತೀವ್ರ ಒಂದು ಮಂದಗತಿಯಲ್ಲಿ ಸಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಉಚಿತ ವಿದ್ಯುತ್ ಪಡೆದುಕೊಳ್ಳುತ್ತಿರುವ ಲಕ್ಷಾಂತರ ಫಲಾನುಭವಿಗಳು ತಮ್ಮ ಒಂದು ಫ್ರೀ ಕರೆಂಟ್ ರದ್ದಾಗುವ ಆತಂಕದಲ್ಲಿ ತಮ್ಮ ಎಲ್ಲ ಕೆಲಸ ಬಿಟ್ಟು ಬೆಸ್ಕಾಂ ಕಚೇರಿ ಮುಂದೆ ಕ್ಯೂನಲ್ಲಿ ನಿಲ್ಲುತ್ತಿರುವ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿದೆ. ಹೌದು, ಬೆಸ್ಕಾಂ ಅಪ್ಲಿಕೇಶನ್ ದೋಷ ಮತ್ತು ಹಲವು ಕಾರಣದಿಂದ ಕಚೇರಿ ಮುಂದೆ ಸಾರ್ವಜನಿಕರು ನಿಂತು ಪರದಾಡುವಂತಾಗಿದೆ.
ಇಂಧನ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಆಪ್ನಲ್ಲಿ ತಾಂತ್ರಿಕ ದೋಷಗಳು ಕಂಡು ಬರುತ್ತಿವೆ ಮತ್ತು ಸ್ನೇಹಿತರೆ ಸರ್ವರ್ ಸಮಸ್ಯೆಯಿಂದಾಗಿ ಸಿಬ್ಬಂದಿಗಳು ಮತ್ತು ಗ್ರಾಹಕರು ಒದ್ದಾಡುತ್ತಿದ್ದಾರೆ. ಹೌದು, ಮನೆ ಮನೆಗೆ ಭೇಟಿ ಕೊಟ್ಟು ಗೃಹ ಜ್ಯೋತಿ ಮರುಪರಿಶೀಲನೆ ನಡೆಸಲು ಬೆಸ್ಕಾಂ ಸಿಬ್ಬಂದಿಗಳಿಗೆ ಒಂದು ಅಪ್ಲಿಕೇಶನ್ ಕೊಡಲಾಗಿದೆ. ಆದರೆ ಪದೇ ಪದೇ ಆ ಒಂದು ಅಪ್ಲಿಕೇಶನ್ ನಲ್ಲಿ ದೋಷಗಳು ಕಾಣಿಸುತ್ತಿವೆ. ಸರಿಯಾದ ದಾಖಲೆಗಳ ಬದಲಿಗೆ ಬೇರೆ ಬೇರೆ ಫೋಟೋಗಳು ಅಪ್ಲೋಡ್ ಆಗುತ್ತಿರುವುದು ಬೆಳಕಿಗೆ ಬಂದಿದ್ದು, ಸರ್ವರ್ ಡೌನ್ ಆದ ಬಳಿಕ ತುಂಬಿದಂತ ದಾಖಲೆಗಳು ತಾನಾಗಿನೇ ಡಿಲೀಟ್ ಆಗುತ್ತಿವೆ. ಇದರಿಂದ ಮತ್ತೊಮ್ಮೆ ಮೊದಲಿಂದ ಅರ್ಜಿ ಹಾಕಬೇಕಾಗಿದೆ. ಜುಲೈ 1ರಿಂದಲೇ ಆರಂಭವಾಗಿರುವ ಈ ಒಂದು ಪ್ರಕ್ರಿಯೆ ಈಗ ನಿರೀಕ್ಷಿತ ವೇಗದಲ್ಲಿ ಸಾಗುತ್ತಿಲ್ಲ. ಜುಲೈ ಅಂತ್ಯದ ವೇಳೆಗೆ 1,65,00,000 ಮನೆಯ ಪೈಕಿ ಕೇವಲ 64 ಲಕ್ಷ ಮನೆಗಳನ್ನು ಮಾತ್ರ ಈ ಒಂದು ಸಮೀಕ್ಷೆ ಮಾಡಲಾಗಿದೆ ಸ್ನೇಹಿತರೆ. ಉಳಿದ ಮನೆಗಳಿಗೆ ಇನ್ನೂ ಕೂಡ ಸಿಬ್ಬಂದಿಗಳು ಭೇಟಿನೇ ನೀಡಿಲ್ಲ ಎನ್ನುವ ದೂರುಗಳು ಕೇಳಿಬಂದಿವೆ. ನಿಮ್ಮ ಮನೆ ಬಾಗಿಲಿಗೆ ಸಿಬ್ಬಂದಿಗಳು ಬಂದು ಮಾಹಿತಿ ಪಡೆದುಕೊಂಡು ಹೋದರ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಎಲ್ಲಿವರೆಗೆ ನೀವು ದಾಖಲೆಗಳನ್ನು ಸಲ್ಲಿಕೆ ಮಾಡೋದಿಲ್ಲವೋ ಅಲ್ಲಿವರೆಗೆ ನಿಮಗೆ ಉಚಿತ ವಿದ್ಯುತ್ ಲಾಭ ಸಿಗೋದಿಲ್ಲ. ಅಂದಾಗೆ ಸ್ನೇಹಿತರೆ, ಇಲ್ಲಿ ಮತ್ತೊಂದು ಮಾಹಿತಿ ಏನೆಂದರೆ, ಈ ಒಂದು ಮರುಪರಿಶೀಲನೆ ಪ್ರಕ್ರಿಯೆ ವೇಳೆ ಬಾಡಿಗೆದಾರರು ತುಂಬಾ ಸಮಸ್ಯೆ ಎದುರಿಸುತ್ತಿದ್ದಾರಂತೆ. ಹೌದು, ಅತಿ ಹೆಚ್ಚು ಸಮಸ್ಯೆ ಕಂಡು ಬರುತ್ತಿರುವುದೇ ಬಾಡಿಗೆದಾರರಿಗೆ. ಯಾಕಂದ್ರೆ ಮನೆ ಬದಲಾಯಿಸಿದಾಗ ಹಳೆ ಸಂಪರ್ಕದಿಂದ ಆಧಾರ್ ಕಾರ್ಡ್ ಮೊದಲು ಡಿಲೀಟ್ ಮಾಡಬೇಕು, ನಂತರ ಹೊಸ ಮನೆಗೆ ಲಿಂಕ್ ಮಾಡುವ ಒಂದು ಪ್ರಕ್ರಿಯೆ ಏನಿದೆ ಅತ್ಯಂತ ತುಂಬಾನೇ ಕಠಿಣಕರವಾಗಿದೆ. ಮತ್ತು ಸ್ನೇಹಿತರೆ, ಹಳೆ ಬಾಡಿಗೆದಾರರ ಒಂದು ಆಧಾರ್ ಕಾರ್ಡ್ ಆ ಮನೆಗೆ ಲಿಂಕ್ ಆಗಿದ್ರೆ ಅಲ್ಲಿಯೂ ಕೂಡ ರದ್ದುಗೊಳಿಸುವುದು ತುಂಬಾನೇ ವಿಳಂಬವಾಗ್ತಾ ಇದೆ. ಹೀಗಾಗಿ ಬಾಡಿಗೆದಾರರು ತುಂಬಾನೇ ಸಮಸ್ಯೆ ಎದುರಿಸುತ್ತಿದ್ದಾರಂತೆ. ಅಂದಹಾಗೆ ಸ್ನೇಹಿತರೆ, ಬೆಂಗಳೂರಿನ ಕೆಲ ಅಪಾರ್ಟ್ಮೆಂಟ್ಗಳಲ್ಲಿ ಹಗಲು ಹೊತ್ತಿನಲ್ಲಿ ಮನೆಗಳಿಗೆ ಬೀಗ ಹಾಕಿರುವುದು ಕೂಡ ಗಮನಕ್ಕೆ ಬಂದಿದ್ದು, ಹಾಗಾಗಿನೇ ಹಲವರ ಒಂದು ಗೃಹ ಜ್ಯೋತಿ ಮರುಪರಿಷ್ಕರಣೆ ಇನ್ನೂ ಕೂಡ ನಡೆದಿಲ್ಲ ಎನ್ನುವುದು ಕೂಡ ಸುದ್ದಿಯಾಗಿದೆ. ಇನ್ನು ನಿಮ್ಮ ಮನೆ ಬಾಗಿಲಿಗೆ ಸಿಬ್ಬಂದಿಗಳು ಬಂದು ಹೋದ್ರ ಮರುಪರಿಷ್ಕರಣೆ ಆಯ್ತಾ? ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಈಗ ಮತ್ತೊಮ್ಮೆ ವಿಧಾನಸಭೆಯಲ್ಲಿ ಹಲವು ಮಹತ್ವದ ಕಲ್ಯಾಣ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗಗಳಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಜೊತೆಗೇನೆ ಬಡ ಕುಟುಂಬಗಳಿಗೆ ವರ್ಷಕ್ಕೆ 3 ಉಚಿತ LPG ಸಿಲಿಂಡರ್ ಕೊಡುವುದಾಗಿ ಇಂದು ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟು ಮಾತ್ರವಲ್ಲ, ರೈತರಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪರಂದೂರು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಯೋಜನೆಯನ್ನೇ ರದ್ದುಗೊಳಿಸುವುದಾಗಿ ಕೂಡ ಸಿಎಂ ವಿಜಯ್ ಅವರು ಘೋಷಣೆ ಮಾಡಿರುವಂತದ್ದು. ಹೌದು ಸ್ನೇಹಿತರೆ, ಇದೀಗ ಅಲ್ಲಿನ ತಮಿಳುನಾಡಿನ ಮಹಿಳೆಯರಿಗೂ ಕೂಡ ಇದೇ ಅಕ್ಟೋಬರ್ 2 ಗಾಂಧಿ ಜಯಂತಿಯಿಂದ ವೆಟ್ರಿ ಪ್ರಯಾಣಂ ಎಂಬ ಯೋಜನೆಯಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಕೊಡಲಾಗ್ತಾ ಇದೆ. ಹೌದು, ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯಡಿಯಲ್ಲಿ ಯಾವ ರೀತಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆಯೋ ಅದೇ ಮಾದರಿಯಲ್ಲಿ ಅಲ್ಲಿನ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಕಲ್ಪಿಸಿಕೊಡಲಾಗಿದೆ. ಆದರೆ ಸ್ನೇಹಿತರೆ, ಅಲ್ಲಿ ಸರ್ಕಾರಿ ಬಸ್ಗಳ ಜೊತೆಗೇನೆ ಮೆಟ್ರೋಪಾಲಿಟನ್ ಮತ್ತು ನಗರ ಪ್ರದೇಶಗಳಲ್ಲಿ ಓಡಾಡುವ ಎಕ್ಸ್ಪ್ರೆಸ್, LSS ಎನ್ನುವ ಡಿಲೆಕ್ಸ್ ಬಸ್ಗಳಲ್ಲೂ ಕೂಡ ಉಚಿತ ಬಸ್ ಕೊಡುವುದಾಗಿ ಅಲ್ಲಿನ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿರುವಂತದ್ದು. ಮತ್ತು ಸ್ನೇಹಿತರೆ, ಈ ಒಂದು ಉಚಿತ ಬಸ್ ಯೋಜನೆ ಲಾಭ ಪಡೆದುಕೊಳ್ಳಲು ಯಾವುದೇ ಆದಾಯ ಮಿತಿ ಇರೋದಿಲ್ಲ ಮತ್ತು ಪ್ರಯಾಣಗಳ ಸಂಖ್ಯೆ ಮಿತಿಯೂ ಕೂಡ ಇರೋದಿಲ್ಲ. ಮಹಿಳೆಯರು ಆರಾಮಾಗಿ ಪ್ರಯಾಣ ಮಾಡಬಹುದು ಎಂದಿದ್ದಾರೆ. ಆದರೆ ಅದೇನು ವರ್ಷಕ್ಕೆ 3 ಉಚಿತ ಗ್ಯಾಸ್ ಸಿಲಿಂಡರ್ ಯೋಜನೆ ಇದೆಯೋ ಅದಕ್ಕೆ ಮಾತ್ರ ಆದಾಯವನ್ನು ಹೇರಿದ್ದಾರೆ. ಅಂದ್ರೆ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರುವ ಕುಟುಂಬಗಳಿಗೆ ಮಾತ್ರ 3 ಉಚಿತ LPG ಸಿಲಿಂಡರ್ ಕೊಡುತ್ತೇವೆ ಎಂದಿದ್ದಾರೆ. ಹೌದು, ಅನ್ನಪೂರ್ಣಿ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ಅಂದ್ರೆ 2.5 ಲಕ್ಷಕ್ಕಿಂತ ಕಡಿಮೆ ಇರುವ ಸುಮಾರು 1.30 ಕೋಟಿ ಕುಟುಂಬಗಳಿಗೆ 3 ಉಚಿತ LPG ಸಿಲಿಂಡರ್ ಕೊಡುವುದಾಗಿ ಸಿಎಂ ವಿಜಯ್ ಅವರು ಘೋಷಣೆ ಮಾಡಿದ್ದಾರೆ. ಮತ್ತು ಸ್ನೇಹಿತರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸುವಂತಹ ಪ್ರತಿ ಮಗುವಿಗೆ 1 ಗ್ರಾಂ 22 ಕ್ಯಾರೆಟ್ ಬಂಗಾರದ ಒಂದು ಉಂಗುರ ಕೊಡುವುದಾಗಿ ಹೇಳಿದ್ದಾರೆ. ಹೌದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವ ಎಲ್ಲಾ ಮಗುವಿಗೆ 1 ಗ್ರಾಂ ತೂಕದ 22 ಕ್ಯಾರೆಟ್ನ ಬಂಗಾರದ ಉಂಗುರವನ್ನು ಉಚಿತವಾಗಿ ಕೊಡಲಾಗುತ್ತೆ. ಮತ್ತು ಆ ಒಂದು ಉಂಗುರದ ಮೇಲೆ ತಮಿಳುನಾಡು ಸರ್ಕಾರದ ಅಧಿಕೃತ ಲಾಂಛನ ಮತ್ತು ಮುಖ್ಯಮಂತ್ರಿಗಳ ಚಿತ್ರವನ್ನು ಕೂಡ ಖಡ್ಡವಾಗಿ ಕೆತ್ತಿರುವಂತಹ ಒಂದು ಉಂಗುರವನ್ನೇ ಕೊಡಲಾಗುತ್ತಂತೆ. ಸ್ನೇಹಿತರೆ, ಈಗಾಗಲೇ ಸುಮಾರು 1,28,499 ಉಂಗುರಗಳನ್ನು ರೆಡಿ ಮಾಡಲಾಗಿದ್ದು, ಮೊದಲ 4 ತಿಂಗಳ ಅವಧಿಗೆ ಅಗತ್ಯ ಇರುವ ಈ ಒಂದು ಉಂಗುರಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗುತ್ತೆ ಎಂದು ವಿಧಾನಸೌಧದಲ್ಲಿ ಸಿಎಂ ಜೋಸೆಫ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಈ ಒಂದು ಗ್ಯಾರಂಟಿ ಯೋಜನೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ಕೊನೆಯ ಮಾಹಿತಿಗೆ ಹೋಗೋಣ. ನೀವು ಕೂಡ ಪಿಂಚಣಿದಾರರಾಗಿದ್ದು ನಿಮ್ಮ ಪಿಂಚಣಿ ಸ್ಥಗಿತಗೊಂಡಿದ್ದರೆ ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಇದೀಗ ಎಲ್ಲಾ ಪಿಂಚಣಿದಾರರಿಗೆ ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ನಿಮ್ಮದು ಪಿಂಚಣಿ ಸ್ಥಗಿತಗೊಂಡಿದ್ರೆ ಶೀಘ್ರವೇ ಮತ್ತೆ ನಿಮಗೆ ಹಣ ಜಮಾವಾಗಲಿದೆ. ಯಾಕಂದ್ರೆ ಆದಾಯ ಮಿತಿ ಕಾರಣದಿಂದ ಹಲವರ ಪಿಂಚಣಿ ಸ್ಥಗಿತ ಮಾಡಲಾಗಿತ್ತು. ಈಗ ಸರ್ಕಾರ ಆದಾಯ ಮಿತಿಯನ್ನೇ ಬದಲಾಯಿಸಿದೆ. 32,000 ರೂಪಾಯಿ ಇರುವ ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ಏರಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂತದ್ದು. ಹೌದು ಸ್ನೇಹಿತರೆ, ಭೌತಿಕ ಪರಿಶೀಲನೆ ನಂತರ 1.20 ಲಕ್ಷದೊಳಗಿನ ವಾರ್ಷಿಕ ಆದಾಯ ಹೊಂದಿರುವ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಮತ್ತೊಮ್ಮೆ ಪಿಂಚಣಿ ಸೌಲಭ್ಯ ಪುನರಾರಂಭ ಮಾಡಲಾಗುವುದು ಎಂದು ಹೇಳಲಾಗ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಇತ್ತೀಚೆಗೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ವಿಳಾಸ ನೀಡದ ಕಾರಣ, ಸರಿಯಾದ ದಾಖಲೆ ನೀಡದ ಕಾರಣ 18 ಲಕ್ಷ ಮಂದಿಯ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೇವೆ, ಅವರು ದಾಖಲೆ ಸಲ್ಲಿಕೆ ಮಾಡಿದ ಬಳಿಕವೇ ಹಣವನ್ನು ಜಮಾ ಮಾಡುವುದಾಗಿ ಕೂಡ ಹೇಳಿದ್ದಾರೆ. ಆದರೆ ಸ್ನೇಹಿತರೆ, ಇದರ ಹೊರತಾಗಿಯೂ ಕೂಡ ಆದಾಯ ಮಿತಿ
ಇರುವ ಕಾರಣಕ್ಕೆ ಹಲವರ ಒಂದು ಪಿಂಚಣಿಯನ್ನು ಸ್ಥಗಿತಗೊಂಡಿತ್ತು. ಅಂತವರಿಗೆ ಇನ್ನು ಮುಂದೆ ಮತ್ತೆ ಪಿಂಚಣಿ ಪುನರಾರಂಭ ಮಾಡಲಾಗುವುದು ಎಂದು ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ಗಳಿಗೆ ಸೂಚನೆ ಕೊಡಲಾಗಿದೆ. ನಿಯಮಾನುಸಾರ ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ಮತ್ತೊಮ್ಮೆ ಪಿಂಚಣಿ ಬಿಡುಗಡೆ ಮಾಡುವಂತೆ ಆದೇಶ ಹೊರಡಿಸಲಾಗಿದೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಸೇರಿದಂತೆ ಹಲವು ಪಿಂಚಣಿ ಹಣ ಈಗ ಮತ್ತೆ ಜಮಾ ಆಗಲಿದೆ. ಒಟ್ಟಿನಲ್ಲಿ ಸ್ನೇಹಿತರೆ 32,000 ರೂಪಾಯಿ ಆದಾಯ ಮಿತಿದ್ದ ಕಾರಣ ಲಕ್ಷಾಂತರ ಬಡವರು ಈ ಒಂದು ಪಿಂಚಣಿ ಸೌಲಭ್ಯದಿಂದ ವಂಚಿತರಾಗಿದ್ದರು. ಆದರೆ ಈಗ ಅವರಿಗೆ ಮತ್ತೆ ಕುಟುಂಬಗಳಿಗೆ ನೇರವಾಗಿ ಪಿಂಚಣಿ ಲಾಭ ಸಿಗಲಿದೆ. ಸದ್ಯಕ್ಕೆ ಸ್ನೇಹಿತರೆ, ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ.